ಈ ದಿನ ಅನಾರೋಗ್ಯ ಸಮಸ್ಯೆದ ಬಗ್ಗೆ ನೋಡೋಣ ಬನ್ನಿ. ಮತ್ತಾಯನ ಸುವಾರ್ತೆ 8ನೇ ಅಧ್ಯಾಯ 5ನೇ ವಚನದಿಂದ ಓದುತ್ತಿದ್ದೇನೆ. ಆತನು ಕಪೆರ್ನೌಮಿಗೆ ಬಂದಾಗ ದಂಡಿನ ಶತಾಧಿಪತಿಯು ಆತನ ಬಳಿಗೆ ಬಂದು, ಪ್ರಭುವೇ, ನನ್ನ ಆಳು ಪಾರ್ಶ್ವವಾಯುವಿನಿಂದ ಬಹಳ ಕಷ್ಟಪಡುತ್ತಾ ಮನೆಯಲ್ಲಿ ಬಿದ್ದಿದ್ದಾನೆ ಎಂದು ಹೇಳಿಕೊಂಡನು. ಯೇಸು ಅವನಿಗೆ ಉತ್ತರಿಸುತ್ತಾ, ನಾನು ಬಂದು ಅವನನ್ನು ವಾಸಿ ಮಾಡುವೆನು ಎಂದು ಹೇಳಿದ್ದಕ್ಕೆ ಆ ಶತಾಧಿಪತಿಯು, ಪ್ರಭುವೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನ್ನಲ್ಲಿ ಇಲ್ಲ. ನೀನು ಒಂದು ಮಾತು ಹೇಳಿದರೆ ಸಾಕು, ಆಗ ನನ್ನ ಆಳಿಗೆ ಗುಣವಾಗುವುದು ಅಂದನು. ಅದ್ಭುತ! ಇವನೊಬ್ಬ ಶತಾಧಿಪತಿ. ಅವನ ಕಣ್ಮುಂದೆ ಸಾಕ್ಷಾತ್ ದೇವರೇ ಇಳಿದು ಬರುತ್ತಾರೆ. ಯೇಸು ಕ್ರಿಸ್ತನು ದೇವಕುಮಾರನೆಂದು ನಾವು ಕರೆಯುತ್ತೇವೆ. ಬೈಬಲ್ ಏನೋ ದೇವರಾಗಿ ನಮಗೆ ಪರಿಚಯ ಮಾಡಿತು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ವಾಕ್ಯವೇ ದೇವರಾಗಿತ್ತು. ಆ ವಾಕ್ಯವೇ ಕೃಪೆ ಸತ್ಯ ಸಂಪೂರ್ಣನಾಗಿ ನಮ್ಮ ಮಧ್ಯ ಸಂಚರಿಸಿದನು. ಆ ವಾಕ್ಯವೇ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾರೆ. ಆತನೇ ದೇವಾದಿದೇವನು. ದೇವಾದಿದೇವನಾದ ಆತನೇ ಇಳಿದು ಬಂದ. ಆ ದೇವಾದಿದೇವನೇ ಇಳಿದು ಬಂದಾಗ ಶತಾಧಿಪತಿಯು ಯೇಸುವಿನ ಬಳಿಗೆ ಹೋಗಿ ಏನನ್ನು ಕೋರುತ್ತಿದ್ದಾನೆ? ನನ್ನದೊಂದು ಪ್ರಶ್ನೆ, ಸಹೋದರ ಸಹೋದರಿಯರೇ, ಕೇಳಿರಿ. ಒಂದು ವೇಳೆ ದೇವರೇ ಪ್ರತ್ಯಕ್ಷನಾಗಿ ನಿಮಗೇನ್ ಬೇಕು ಕೋರಿಕೊಳ್ಳಿರಿ ಅನ್ನುವುದಾದರೆ ಏನನ್ನು ಕೋರಿಕೊಳ್ತೀರಿ? ನಿಮ್ಮ ಕುರಿತಾಗಿ ಕೋರಿಕೊಳ್ತೀರೋ? ನಿಮ್ಮ ಕುಟುಂಬ ಅವಶ್ಯಕತೆ ಕುರಿತು ಕೋರಿಕೊಳ್ಳುತ್ತೀರೋ? ನಿಮ್ಮ ಮಕ್ಕಳ ಭವಿಷ್ಯದ ಕುರಿತು ಏನಾದರೂ ಆಶೀರ್ವಾದವನ್ನು ಕೋರಿಕೊಳ್ಳುತ್ತೀರೋ? ಇಲ್ಲವಾದರೆ ನಿಮ್ಮ ಕಣ್ಮುಂದೆ ಯಾರಾದರೂ ಕಷ್ಟಪಡುತ್ತಿರುವಾಗ, ಇಕ್ಕಟ್ಟು ಬಿಕ್ಕಟ್ಟು ಹಾದು ಹೋಗುತ್ತಿರುವಾಗ, ವ್ಯಾಧಿ ಬಾಧೆಗಳನ್ನು ಹಾದು ಹೋಗುತ್ತಿರುವಾಗ, ಅಂತಹ ಮತ್ತೊಬ್ಬ ವ್ಯಕ್ತಿಯ ಕುರಿತಾಗಿ ದೇವರ ಮುಂದೆ ಸಹಾಯ ಕೋರುತ್ತೀರಾ? ಕೇಳ್ತಿದ್ದೇನೆ, ದೇವರೇ ಪ್ರತ್ಯಕ್ಷನಾಗಿ, ಸೇವಕನೇ, ನಿನಗೇನ್ ಬೇಕು ಎಂದು ದೇವರು ಒಂದು ವೇಳೆ ನಿಮಗೆ ಕೇಳುವುದಾದರೆ, ದೇವರೇ, ನನಗೆ ಗೊತ್ತಿರುವ ಒಬ್ಬ ಸೇವಕನಿದ್ದಾನೆ, ಆ ಬೀದಿಯ ಕೊನೆಯಲ್ಲಿ ಅಸ್ತಿವಾರ ಹಾಕಿದ್ದಾರೆ, ಆದರೆ ಆಲಯ ಕಟ್ಟಲಿಕ್ಕಾಗ್ತಿಲ್ಲ, ದಯವಿಟ್ಟು ಆ ಸಭೆಯನ್ನು ಕಟ್ಟು ದೇವರೇ ಎಂದು ಪ್ರಾರ್ಥಿಸುವಿರಾ ಎಂದು ಕೇಳ್ತೀರಾ? ಸಹೋದರರೇ, ಸಹೋದರಿಯರೇ, ಕೇಳ್ತಿದ್ದೇನೆ, ದೇವರೇ ಪ್ರತ್ಯಕ್ಷನಾಗಿ ನಿಮ್ಮ ಮುಂದೆ ಕಾಣಿಸಿಕೊಂಡರೆ ನೀವೇನನ್ನು ಕೋರಿಕೊಳ್ತೀರಿ? ದೇವರೇ, ಎಂದಿನಿಂದಲೂ ಮನೆ ಕಟ್ಟಿಕೊಳ್ಳಬೇಕೆಂದು ಆಶಿಸುತ್ತಿದ್ದೇನೆ, ನನಗೆ ಒಂದು ಸ್ವಂತ ಮನೆಯಿಲ್ಲ, ದಯವಿಟ್ಟು ಒಂದು ಮನೆಯನ್ನು ದಯಪಾಲಿಸಿರಿ ಎಂದು ಕೇಳ್ತೀರಾ? ಎಂದಿನಿಂದಲೂ ಗರ್ಭಫಲಕ್ಕೋಸ್ಕರ ಎಂದು ನಾನು ಪ್ರಾರ್ಥಿಸ್ತಿದ್ದೇನೆ, ದಯವಿಟ್ಟು ನನಗೆ ಗರ್ಭಫಲ ದಯಪಾಲಿಸು ಎಂದು ಬೇಡಿಕೊಳ್ತೀರಾ? ಎಂದಿನಿಂದಲೂ ಪ್ರಮೋಷನ್ಗಾಗಿ ಕಾದು ಎದುರು ನೋಡ್ತಿದ್ದೇನೆ, ಆದರೆ ಪ್ರಮೋಷನ್ ನನಗೆ ಸಿಗಲಿಲ್ಲ, ದಯವಿಟ್ಟು ನನಗೆ ಪ್ರಮೋಷನ್ ದಯಪಾಲಿಸಿರಿ ಎಂದು ಕೇಳ್ತೀರಾ? ಎಂದಿನಿಂದಲೂ ಒಂದು ಕಾರ್ ಕೊಂಡ್ಕೊಳ್ಬೇಕು ಅಂದುಕೊಳ್ತಿದ್ದೇನೆ, ಆದರೆ ನನ್ನಿಂದ ಆಗ್ತಾ ಇಲ್ಲ, ದೇವರೇ ಒಂದು ಕಾರ್ ಕೊಡಿರಿ ಎಂದು ಬೇಡಿಕೊಳ್ತೀರಾ? ಎಷ್ಟೋ ಔಷಧಿ ಬಳಸಿದ್ರೂ ಕೂಡ ನನಗೆ ವಾಸಿ ಆಗಲಿಲ್ಲ, ದಯವಿಟ್ಟು ನನಗೆ ಸ್ವಸ್ಥಪಡಿಸು ದೇವರೇ. ಬಹಳಷ್ಟು ಸಾಲ ಮಾಡಿದ್ದೇನೆ, ಆರ್ಥಿಕ ಸಮಸ್ಯೆಗೆ ಒಳಗಾಗಿದ್ದೇನೆ, ನನ್ನ ಸಾಲವನ್ನು ತೀರಿಸಿರಿ ಎಂದು ಹೀಗೆ ನಿಮ್ಮ ಕುರಿತಾಗಿ ನೀವು ಕೋರಿಕೊಳ್ತೀರೋ? ಇಲ್ಲವೇ ನಿಮ್ಮ ಪಕ್ಕದ ಮನೆಯವರು ಸಾಲ ಮಾಡಿದ್ದಾರೆ, ಎದುರಿರುವ ಮನೆಯವರ ಆರೋಗ್ಯ ಸರಿಯಾಗಿಲ್ಲ, ಪಕ್ಕದ ಮನೆಯವರ ಕುಟುಂಬ ಸರಿಯಾಗಿಲ್ಲ, ದೇವರು ನಿಮಗೆ ಪ್ರತ್ಯಕ್ಷನಾಗಿ ನಿಮ್ಮ ಮುಂದೆ ಕಾಣಿಸಿಕೊಂಡರೆ ಪಕ್ಕದ ಮನೆಯವರ ಬಗ್ಗೆ ಆಲೋಚಿಸುತ್ತೀರಾ? ಎದುರು ಮನೆಯವರ ಕುರಿತು ಆಲೋಚಿಸುತ್ತೀರಾ? ಒಮ್ಮೆ ಆಲೋಚಿಸಿ. ಈ ಶತಾಧಿಪತಿ ಬಹಳ ಪ್ರತ್ಯೇಕವಾಗಿದ್ದ. ದೇವರು ಪ್ರತ್ಯಕ್ಷನಾದಾಗ ಆ ಶತಾಧಿಪತಿ ಬಂದು ಹೇಳ್ತಾನೆ, ಅಯ್ಯ, ನಾನು ಶತಾಧಿಪತಿಯಾಗಿದ್ದೇನೆ, ಅಂದರೆ 100 ಜನರ ಮೇಲೆ ನಾನು ಅಧಿಕಾರಿಯಾಗಿರುತ್ತಿದ್ದೇನೆ, ಆದರೆ ಎಂದಿನಿಂದಲೂ ನನಗೊಂದು ಆಸೆ ಇದೆ. ಏನದು ನಿನ್ನ ಆಸೆ? ಶತಾಧಿಪತಿಯಾಗಿದ್ದ ನಾನು ಸೇನಾಧಿಪತಿಯಾಗಿ, ಸೈನ್ಯಕ್ಕೆ ಅಧಿಪತಿಯಾಗಿ ಇರಬೇಕೆಂದು ಆಶಿಸುತ್ತಿದ್ದೇನೆ ದೇವರೇ. ಪ್ರಮೋಷನ್ಗಾಗಿ ಎಂದಿನಿಂದಲೂ ಪ್ರಯತ್ನ ಮಾಡುತ್ತಿದ್ದೇನೆ. ನಾನು ಇರುವ ಸ್ಥಿತಿಯಿಂದ ಉನ್ನತ ಸ್ಥಿತಿಗೆ ಹೋಗಬೇಕೆಂದು ಆಶಿಸುತ್ತಿದ್ದೇನೆ ಎಂದು ಬೇಡಿಕೊಂಡನು ಅಂತೀರಾ? ಬೇಡಿಕೊಳ್ಳಲಿಲ್ಲ. ಸಾಧಾರಣವಾಗಿ ಮನುಷ್ಯನ ಮಾನಸಿಕ ವಿಧಾನ ಹೇಗಿರುತ್ತೆ ಅನ್ನುವುದಾದರೆ, ತಾನು ಇರುವ ಸ್ಥಿತಿಯಿಂದ ಇನ್ನೂ ಉನ್ನತ ಸ್ಥಿತಿಗೆ ಹೋಗಬೇಕು ಎಂದು ಆಶಿಸುತ್ತಾನೆ. ಕಾರಣವೇನೆಂದರೆ, ಸಹಜವಾಗಿ ಮನುಷ್ಯ ಯಾರಾದರೂ ಒಬ್ಬರೊಂದಿಗೆ ಹೋಲಿಸಿಕೊಳ್ಳುತ್ತಾನೆ. ನಿಮ್ಮ ಹತ್ರ ಸೈಕಲ್ ಇದೆ ಅಂದ್ಕೊಳ್ಳಿ, ಬೈಕ್ ಮೇಲೆ ಹೋಗುವಂಥವನನ್ನು ನೋಡಿ, ಬಾಹ್, ನನಗೂ ಕೂಡ ಬೈಕ್ ಇದ್ರೆ ಎಷ್ಟು ಚೆನ್ನಾಗಿರ್ತಾಯಿತ್ತು ಎಂದು ನೀವು ಆಲೋಚಿಸುತ್ತೀರಿ. ನಿಮ್ಮ ಹತ್ರ ಬೈಕ್ ಇದೆ ಅಂದ್ಕೊಳ್ಳಿ, ಯಾರೋ ಒಬ್ಬನು ಪಕ್ಕದಲ್ಲಿ ಕಾರಲ್ಲಿ ಹೋಗ್ತಾನೆ, ಬಾಹ್, ಅಂತಹ ಕಾರು ನನಗೂ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಎಂದು ನಿಮಗನಿಸುತ್ತೆ. ನಿಮ್ಮ ಹತ್ರ ಕಾರ್ ಇದೆ, ಆ ಕಾರಲ್ಲಿ ಹೋಗುವಾಗ ಒಂದು ಸುಂದರವಾದ ಮನೆ ಕಾಣಿಸುತ್ತೆ, ಅಬ್ಬಾ, ನನಗೂ ಕೂಡ ಇಂತಹ ಸುಂದರವಾದ ಮನೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂದ್ಕೊಳ್ತೀರಿ. ಅಂದರೆ ಸಹಜವಾಗಿ ಮನುಷ್ಯ
ತನಗಿಂತಲೂ ಉನ್ನತವಾದ ಸ್ಥಿತಿಯಲ್ಲಿರುವಂಥವರೊಂದಿಗೆ ತನ್ನ ಜೀವಿತ ಹೋಲಿಸಿಕೊಳ್ಳುತ್ತಾನೆ. ಆದರೆ ಒಂದು ವಿಷಯ ನಿಮ್ಮೊಂದಿಗೆ ಹಂಚಿಕೊಳ್ತೇನೆ, ಜಾಗ್ರತೆಯಿಂದ ಕೇಳಿ. ನಿಮ್ಮ ಜೀವಿತದಲ್ಲಿ ನೀವು ಸಂತೋಷದಿಂದಿರಬೇಕಾದರೆ, ಸಮಾಧಾನದಿಂದಿರಬೇಕಾದರೆ, ಸಂತೃಪ್ತಿ ಅನ್ನೋದು ಬಹಳ ಅವಶ್ಯಕವಾಗಿದೆ. ಸಂತುಷ್ಟಿ ಸಹಿತವಾದ ಜೀವಿತ ವಿಧಾನ ದೊಡ್ಡ ಲಾಭವಾಗಿದೆ. ಈ ದಿನ ಅನೇಕ ಕುಟುಂಬಗಳಲ್ಲಿ ಸಮಾಧಾನ ಇಲ್ಲದಕ್ಕೆ, ಸಂತೋಷ ಇಲ್ಲದಕ್ಕೆ, ಐಕ್ಯತೆ ಇಲ್ಲದಕ್ಕೆ ಸರ್ವಸಾಧಾರಣ ಕಾರಣ ಏನೆಂದು ಹೇಳನ್ನುತ್ತೀರಾ? ಹೋಲಿಸಿಕೊಳ್ಳುವಂಥದ್ದಾಗಿದೆ. ಏನ್ಮಾಡುವುದು? ಹೋಲಿಸಿಕೊಳ್ಳುವುದು. ಯಾವಾಗ ನೋಡಿದ್ರೂ ನೀವು ಮಾಡೋದೇನೆಂದರೆ, ನಿಮ್ಮ ಮನೆಯನ್ನು ಪಕ್ಕದ ಮನೆಯವರೊಂದಿಗೆ ಹೋಲಿಸಿಕೊಳ್ತೀರಿ. ನೀವು ಕಟ್ಕೊಂಡಿರುವ ಸೀರೆ ಪಕ್ಕದ ಮನೆಯವರು ಕಟ್ಕೊಂಡಿರುವ ಸೀರೆಯೊಂದಿಗೆ ಹೋಲಿಸಿಕೊಳ್ತೀರಿ. ನೀವು ಹಾಕಿಕೊಂಡ ಬಂಗಾರ ಪಕ್ಕದ ಮನೆಯವರೊಂದಿಗೆ ಹೋಲಿಸಿಕೊಳ್ತೀರಿ. ನೀವು ಕೊಂಡ್ಕೊಂಡ ಬೈಕ್ ಪಕ್ಕದ ಮನೆಯವರೊಂದಿಗೆ ಹೋಲಿಸಿಕೊಳ್ತೀರಿ. ನೀವು ಕೊಂಡ್ಕೊಂಡ ಕಾರು ಪಕ್ಕದ ಮನೆಯವರೊಂದಿಗೆ ಹೋಲಿಸಿಕೊಳ್ತಾ ಇರ್ತೀರಿ. ಹೀಗೆ ಹೋಲಿಸಿಕೊಳ್ಳುವುದರಿಂದಲೇ ಸಾಧಾರಣವಾಗಿ ಜೀವಿತದಲ್ಲಿ ಎಲ್ಲಿಲ್ಲದಂತಹ ಅಶಾಂತಿ, ಅಸಮಾಧಾನ ಕೊಂಡು ತಂದುಕೊಳ್ತೀರಿ. ನಿಮಗೊಂದು ಅದ್ಭುತವಾದ ಸೂತ್ರ ಹೇಳ್ತೇನೆ, ಜಾಗ್ರತೆಯಿಂದ ಕೇಳ್ರಿ. ನಿಮ್ಮ ಕಣ್ಮುಂದೆ ಇರುವಂಥದ್ದನ್ನು ನೀವು ಅನುಭವಿಸುವುದು ನಿಮ್ಮ ಕೈಲಾಗದಿದ್ದರೆ, ನೀವು ಕೋರಿಕೊಂಡಿರುವಂಥದ್ದನ್ನು ನೀವು ಅನುಭವಿಸುವಂಥದ್ದು ನಿಮ್ಮಿಂದ ಸಾಧ್ಯವೇ ಇರಲ್ಲ. ನಿಮಗೇನಾದರೂ ಅರ್ಥವಾಯ್ತಾ? ನೀವು ಹೊಂದಿಕೊಂಡಿರುವುದನ್ನು ನೀವು ಅನುಭವಿಸುವಂಥದ್ದು ನಿಮ್ಮ ಕೈಲಾಗದಿದ್ದರೆ, ನೀವು ಕೋರಿಕೊಂಡದ್ದನ್ನು ಹೊಂದಿಕೊಂಡರೂ ಕೂಡ ನೀವು ಅನುಭವಿಸುವುದು ನಿಮ್ಮಿಂದ ಆಗೋದಿಲ್ಲ. ಅದಕ್ಕಾಗಿಯೇ ಬೈಬಲ್ ಹೇಳುತ್ತೆ, ಮನಸ್ಸು ಬಗೆ ಬಗೆಯಾಗಿ ಆಶಿಸುವುದಕ್ಕಿಂತ ಕಣ್ಣೆದುರಿಗೆ ಇರುವುದನ್ನು ಅನುಭವಿಸುವಂಥದ್ದೇ ಲೇಸು. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಈ ದಿನ ನೀವು ಏನನ್ನು ಹೊಂದಿಕೊಂಡಿದ್ದೀರೋ ಅದರಲ್ಲೇ ಹ್ಯಾಪಿಯಾಗಿರಿ. ಒಂದು ಸಣ್ಣ ಮನೆ ಇದೆಯಾ? ಅದರಲ್ಲಿಯೇ ಹ್ಯಾಪಿಯಾಗಿರಿ. 4 ಜೊತೆ ಮಾತ್ರ ಬಟ್ಟೆಗಳಿವೆಯಾ? ಅದರಲ್ಲೇ ಹ್ಯಾಪಿಯಾಗಿರಿ. ಒಂದು ಸಣ್ಣ ಸೆಕೆಂಡ್ ಹ್ಯಾಂಡ್ ಸ್ಕೂಟರ್ ಇದೆಯಾ? ಅದರಲ್ಲಿಯೇ ಹ್ಯಾಪಿಯಾಗಿರಿ. ನಿಮ್ಮ ಮನೆಯಲ್ಲಿ ದೊಡ್ಡ ಫರ್ನಿಚರ್ಗಳಿಲ್ಲ, ಇರೋದೆಲ್ಲ ಒಂದು ಮಂಚ, ಹ್ಯಾಪಿಯಾಗಿರಿ. ನಮ್ಮ ದೇವರು ನಾವು ಕಂಡ ಕೋರಿಕೆಗಳನ್ನೆಲ್ಲ ತೀರಿಸುವಾತನು ಅಲ್ಲವೇ? ಅಲ್ಲ. ಆದರೆ ನಮಗಿರುವ ಪ್ರತಿ ಅವಶ್ಯಕತೆಯನ್ನು ತೀರಿಸುವಾತನಾಗಿದ್ದಾನೆ. ಕೋರಿಕೆಗಳು ಬೇರೆ, ಅವಶ್ಯಕತೆಗಳು ಬೇರೆ. ಯಾವಾಗ ನಿಮಗಿಂತಲೂ ಸ್ಥಿತಿಗತಿಗಳಲ್ಲಿ ಹೆಚ್ಚು ಅಧಿಕವಾಗಿರುವವರನ್ನು ನೋಡಿ ಯಾವಾಗ ನೀವು ಅವರೊಂದಿಗೆ ಹೋಲಿಸಿಕೊಳ್ಳುತ್ತೀರೋ, ನಿಮ್ಮ ಜೀವಿತ ಅಸಂತೃಪ್ತಿಯಿಂದ ತುಂಬಿಕೊಳ್ಳುತ್ತೆ. ನಿಮ್ಮ ಜೀವಿತ ಅಶಾಂತಿಯಿಂದ ತುಂಬಿಕೊಳ್ಳುತ್ತೆ. ನಿಮ್ಮ ಕುಟುಂಬ ಅಸಮಾಧಾನದಿಂದ ತುಂಬಿಕೊಳ್ಳುತ್ತೆ. ನೀವು ಪ್ರಶಾಂತವಾಗಿ ಜೀವಿಸಬೇಕೆಂದು ಆಶಿಸುತ್ತಾ ಇದ್ದೀರಾ? ಹಾಗಾದ್ರೆ ಕೇಳಿ, ನಿಮಗಿಂತಲೂ ಕಡಿಮೆ ಸ್ಥಾನದಲ್ಲಿರುವಂಥವರನ್ನು ನೋಡ್ರಿ. ನಿಮಗಿಂತಲೂ ದೀನ ಸ್ಥಿತಿಯಲ್ಲಿರುವವರನ್ನು ನೋಡಿರಿ. ಆಗ ನಿಮ್ಮ ಜೀವಿತ ತೃಪ್ತಿಯಿಂದಿರುತ್ತೆ. ಅರ್ಥ ಆಗುವಂತೆ ಹೇಳ್ತೇನೆ ಕೇಳಿ. ಯಾರೋ ಒಬ್ಬನು ತನ್ನ ಮನೆಯಿಂದ ಸುಂದರವಾದ ಅವನು ಬೂಟ್ ಹಾಕೊಂಡು ಹೋಗ್ತಾ ಇದ್ದ. ಅದನ್ನು ಒಬ್ಬನು ನೋಡಿದ. ನೋಡಿ ಸಭೆಗೆ ಹೋದ. ಪ್ರಾರ್ಥಿಸಲಾರಂಭಿಸಿದ. ಮೊಳಕಾಲೂರಿ, ಯೇಸುವೇ, ಬೇಡಿಕೊಳ್ಳಿರಿ ನಿಮಗೆ ದೊರೆಯುವುದು ಎಂದು ಬೈಬಲ್ನಲ್ಲಿದೆಯಲ್ಲವೇ? ನನ್ನ ಮನೆ ಮುಂದುಗಡೆ ಒಬ್ಬನು ಬೂಟ್ ಹಾಕೊಂಡು ಹೋಗ್ತಾ ಇದ್ದಾನೆ ದೇವರೇ. ಅದನ್ನು ನೋಡಿ ನನಗೆ ಬಹಳ ಇಷ್ಟವಾಯಿತು. ಎಷ್ಟೋ ಚೆನ್ನಾಗಿವೆ ಆ ಬೂಟುಗಳು. ನನಗೆ ಬೂಟ್ಗಳನ್ನು ದಯಪಾಲಿಸು ದೇವ್ರೆ. ಅವನು ಹಾಕಿಕೊಂಡಿರುವ ಬೂಟ್ಗಳನ್ನೇ ದಯಪಾಲಿಸು ದೇವ್ರೆ. ಅಂತಹ ಬೂಟ್ಗಳನ್ನೇ ದಯಪಾಲಿಸು ದೇವ್ರೆ. ಬೂಟ್ಗಳನ್ನು ದಯಪಾಲಿಸು ದೇವ್ರೆ. ಇದನ್ನೇ ಪ್ರಾರ್ಥಿಸುತ್ತಾ 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 ಇದ್ದ. ಇವನಿಗೆ ಆ ಬೂಟಿನ ಮೇಲೆ ಇಷ್ಟ ಹೇಗೆ ಬಂತು? ಯಾರೋ ಒಬ್ಬ ವ್ಯಕ್ತಿ ಬೂಟ್ ಹಾಕಿಕೊಂಡು ತನ್ನ ಮನೆ ಮುಂದೆ ನಡ್ಕೊಂಡು ಹೋಗುವಾಗ ಆ ಬೂಟಿನ ಮೇಲೆ ಮನಸ್ಸಿಟ್ಟಿರುವುದರಿಂದ ಅವನಿಗಿಷ್ಟವಾಯಿತು. ಸ್ವಲ್ಪ ಹೊತ್ತಾದ ಮೇಲೆ ಇವನ ಪಕ್ಕದಲ್ಲಿಯೇ ಮತ್ತೊಬ್ಬ ವ್ಯಕ್ತಿ ಬಂದು ಮೊಳಕಾಲೂರಿ ಪ್ರಾರ್ಥಿಸ್ತಿದ್ದ. ಅವನ ಪ್ರಾರ್ಥನೆ ಏನೆಂದರೆ, ದೇವರೇ, ನನಗೆ ಒಳ್ಳೆ ಕಣ್ಣುಗಳನ್ನು ಕೊಟ್ಟಿದ್ದೀರಿ. ಆ ಕಣ್ಣಿನಿಂದ ನಿಮ್ಮ ವಾಕ್ಯ ಓದಲಿಕ್ಕಾಗ್ತಿದೆ. ನನಗೆ ನೀವು ಕೊಟ್ಟಂತಹ ಕಣ್ಣುಗಳಿಗಾಗಿ ನಿಮಗೆ ಸ್ತೋತ್ರ ದೇವರೇ ಎಂದು ಪ್ರಾರ್ಥಿಸಿದ. ನನಗೊಳ್ಳೆ ನಾಲಿಗೆ ಕೊಟ್ಟಿದ್ದೀರಿ. ಆ ನಾಲಿಗೆಯಿಂದ ನಿಮ್ಮನ್ನು ಸ್ತುತಿಸಲು ಸಾಧ್ಯವಾಗ್ತಿದೆ, ನಿಮ್ಮನ್ನು ಕೊಂಡಾಡಲು ಸಾಧ್ಯವಾಗ್ತಿದೆ. ನಿಮಗೆ ಸ್ತೋತ್ರ ದೇವರೇ. ಒಳ್ಳೆ ಕಿವಿ ಕೊಟ್ಟಿದ್ದೀರಿ. ಆ ಕಿವಿಯಿಂದ ನಿಮ್ಮ ವಾಕ್ಯ ಕೇಳಲು ಸಾಧ್ಯವಾಗುತ್ತಿದೆ. ಕೊಟ್ಟ ಕಿವಿಗಾಗಿ ನಿಮಗೆ ಸ್ತೋತ್ರ ದೇವರೇ. ಒಳ್ಳೆ ಕೈಗಳನ್ನು ಕೊಟ್ಟಿದ್ದೀರಿ. ಆ ಕೈಗಳಿಂದ ಚಪ್ಪಾಳೆ ತಟ್ಟುತ್ತಾ ನಿಮ್ಮನ್ನು ಆರಾಧಿಸಲು ಸಾಧ್ಯವಾಗ್ತಿದೆ, ಕೈಲಾದ ಸಹಾಯ ಮಾಡಲಾಗ್ತಿದೆ. ಕೈಗಳನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರಗಳು ದೇವರೇ ಎಂದು ಹೀಗೆ ಇವನು ತನಗಿರುವವುಗಳ ವಿಷಯದಲ್ಲಿ ತೃಪ್ತಿಯುಳ್ಳವನಾಗಿ ದೇವರನ್ನು ಸ್ತುತಿಸುತ್ತಿದ್ದಾನೆ. ಆದರೆ ಇನ್ನೊಬ್ಬನೇನೋ ಯಾರೋ ಒಬ್ಬನು ಹಾಕಿಕೊಂಡಿರುವ ಬೂಟನ್ನು ನೋಡಿ, ನನಗೂ ಆ ಬೂಟ್ ಬೇಕು ದೇವರೇ, ಬೂಟ್ಗಳು ಬೇಕು, ಬೂಟ್ಗಳು ಬೇಕು ಎಂದು ಬೇಡಿಕೊಂಡ. ಹಾಗಾದರೆ ಅವನು ತನಗಿರುವವುಗಳಿಗಾಗಿ ದೇವರನ್ನು ಸ್ತುತಿಸಿದನೋ? ತಾನು ಅನುಭವಿಸುತ್ತಿರುವವುಗಳಿಗಾಗಿ ದೇವರನ್ನು ಸ್ತುತಿಸಿದನೋ? ಇಲ್ಲ ಪ್ರಿಯರೇ. ಬೂಟ್ಗಳು ಬೇಕಂದ. ಯಾಕೆ ಬೇಕಂತೆ? ಯಾರೋ ಹಾಕಿಕೊಂಡಿರುವುದನ್ನು ನೋಡಿದ. ಅದಕ್ಕೆ ಅವನಿಗೆ ಆ ಬೂಟ್ ಬೇಕಾದವು. ವಾಸ್ತವದಲ್ಲಿ ಇವನಿಗೆ ಅವಶ್ಯಕವಾಗಿವೆಯಾ? ಅವಶ್ಯಕತೆ ಇಲ್ಲ. ಮತ್ತೆ ಹೇಗೆ ಬಂತು ಆ ಕೋರಿಕೆ? ನೋಡಿದ್ದಕ್ಕೆ ಬಂದಿತು. ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಯಾರನ್ನೋ ನೋಡಿದ್ದಕ್ಕೆ ನಿಮಗೆ ಬಂದ ಕೋರಿಕೆ
ನನ್ನ ದೇವರು ಪೂರೈಸೋದಿಲ್ಲ. ನಿಮ್ಮ ಜೀವಿತದಲ್ಲಿ ಸ್ವಂತವಾಗಿ ಬಂದಿರುವ ಅವಶ್ಯಕತೆಯನ್ನೇ ನನ್ನ ದೇವರು ತೀರಿಸುತ್ತಾರೆ. ಅವನ ಪಕ್ಕದಲ್ಲಿ ಕೂತ ವ್ಯಕ್ತಿಯನ್ನು ಕಣ್ಣಿಗಾಗಿ, ನಾಲಿಗೆಗಾಗಿ, ಕಿವಿಗಳಿಗಾಗಿ, ಕೈಗಳಿಗಾಗಿ ದೇವರನ್ನು ಸ್ತುತಿಸುತ್ತಾ ಇದ್ದ. ಇವನೇನೋ ಬೂಟ್ಗಳೇ ಬೇಕು ಎಂದು ಒಂದೇ ಸಮನೆ ದೇವರ ಸನ್ನಿಧಿಯಲ್ಲಿ ಗೋಳಾಡುತ್ತಾ ಇದ್ದ. ಪಕ್ಕದಲ್ಲಿರುವ ವ್ಯಕ್ತಿ ತನಗಿರುವವುಗಳಿಗಾಗಿ ದೇವರನ್ನು ಸ್ತುತಿಸುತ್ತಾ ಇದ್ದರೆ ಇನ್ನು ಸುಮ್ಮನೆ ಇರ್ಲಿಕ್ಕಾಗದೆ ಯಾರು ಈ ವ್ಯಕ್ತಿ ಎಂದು ಹೀಗೆ ಕಣ್ತೆರೆದು ನೋಡ್ದ. ಕಣ್ತೆರೆದು ನೋಡಿದ್ರೆ ಅವನಿಗೇನು ಬೇಕಾಗಿತ್ತಂತೆ? ಬೂಟ್ಗಳು ಬೇಕಾಗಿದ್ದವು. ಪಕ್ಕದಲ್ಲಿದ್ದವನನ್ನು ನೋಡ್ದ. ನೋಡಿದ ತಕ್ಷಣವೇ ತನ್ನ 2 ಕೈಗಳನ್ನು ಜೋಡಿಸಿ, ದೇವರೇ, ನನಗೆ ಬೂಟ್ಗಳಿಲ್ಲದಿದ್ದರೂ ಪರವಾಗಿಲ್ಲ, ಆದರೆ ನನಗೆ 2 ಕಾಲ್ಗಳನ್ನು ಕೊಟ್ಟಿದ್ದೀರಿ, ಅಷ್ಟು ಸಾಕು ದೇವರೇ, ಅಷ್ಟು ಸಾಕು, ನಿನಗೆ ಸ್ತೋತ್ರ ದೇವರೇ ಎಂದು ಯಾಕೆ ಈ ಮಾತನ್ನು ಹೇಳ್ದ ಗೊತ್ತಾ? ಆ ಪಕ್ಕದಲ್ಲಿ ಕೂತ ವ್ಯಕ್ತಿ ಕೈಗಳಿಗಾಗಿ, ಕಣ್ಣುಗಳಿಗಾಗಿ, ನಾಲಿಗೆಗಳಿಗಾಗಿ ದೇವರನ್ನು ಸ್ತುತಿಸುತ್ತಾ ಇದ್ದನಲ್ಲವೇ? ಹತ್ತಿರದಲ್ಲೇ ಕೂತ್ಕೊಂಡು ಸ್ತುತಿಸುತ್ತಾ ಇದ್ದನಲ್ಲವೇ? ಅವನಿಗೆ 2 ಕಾಲುಗಳಿರಲಿಲ್ಲ ಪ್ರಿಯರೇ. ಏನಿರಲಿಲ್ಲ? 2 ಕಾಲುಗಳಿರಲಿಲ್ಲ. ಇಲ್ಲದೇ ಇರುವ ಕಾಲುಗಳಿಗಾಗಿ ಬಾಧೆ ಪಡ್ತಾ ಇಲ್ಲ, ಆದರೆ ಇರುವವುಗಳಿಗಾಗಿ ದೇವರನ್ನು ಸ್ತುತಿಸುತ್ತಾ ಇದ್ದ. ಅದನ್ನು ನೋಡಿದ ಇವನಿಗೆ ಅರ್ಥವಾದದ್ದೇನೆಂದರೆ, ಅಯ್ಯೋ, ನನಗೆ ಬೂಟ್ಗಳು ಬೇಕು ಎಂಬುದಾಗಿ ನನಗಿಂತಲೂ ಉನ್ನತವಾದ ಸ್ಥಿತಿಯಲ್ಲಿದ್ದವನೊಂದಿಗೆ ಹೋಲಿಸಿಕೊಂಡು ಬೂಟ್ಗಳನ್ನು ಕೋರಿಕೊಳ್ತಿದ್ದೇನೆ, ಆದರೆ ಇವನಿಗೆ ಕಾಲುಗಳೇ ಇಲ್ವಲ್ಲ ಅಂದುಕೊಂಡ. ಈಗ ಕೇಳ್ತಿದ್ದೇನೆ ಸಹೋದರ ಸಹೋದರಿಯರೇ, ಇವನು ಕೋರಿಕೊಂಡ ಬೂಟುಗಳನ್ನು ದೇವರು ಅವನಿಗೆ ಕೊಟ್ಟರೋ? ಕೊಡಲಿಲ್ಲ. ಆದರೆ ಈಗ ಏನ್ ಹೇಳ್ತಿದ್ದಾನೆ? ಸಾಕು ದೇವರೇ, ಸಾಕು. ಏನ್ ಸಾಕು? ಕಾಲ್ಗಳಿವೆ ಅಷ್ಟೇ, ಸಾಕು. ಜೀವಿತದಲ್ಲಿಯೇ ಬಹಳ ಶ್ರೇಷ್ಠವಾದ ಮಾತು ಸಾಕು ಅನ್ನುವ ಮಾತಾಗಿದೆ. ಇದು ಗೊತ್ತಾ ನಿಮಗೆ? ಇಲ್ಲ ಎಂಬ ಮಾತು ಅಷ್ಟು ಒಳ್ಳೆ ಮಾತಲ್ಲ. ಇದು ಇಲ್ಲ, ಅದು ಇಲ್ಲ, ಅದು ಇಲ್ಲ, ಇದು ಇಲ್ಲ. ಕೆಲವೊಂದು ಜನರ ಬಾಯಲ್ಲಿ, ಕೆಲವೊಂದು ಕುಟುಂಬಸ್ಥರ ಬಾಯಲ್ಲಿ ಇಲ್ಲ 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 ಎಂಬ ಶಪಿತವಾದ ಪದವು ಯಾವಾಗಲೂ ಬಾಯಲ್ಲಿದ್ದೇ ಇರುತ್ತೆ. ಯಾವ ಮನೆಯಲ್ಲಿ ಇಲ್ಲ 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 ಎಂಬ ಪದವು ಹೆಚ್ಚಾಗಿ ಬಳಸಲಾಗುತ್ತದೋ ಅಂಥ ಮನೆ ಆಶೀರ್ವದಿಸಲ್ಪಟ್ಟ ಮನೆ ಅಲ್ಲವೇ ಅಲ್ಲ. ನಾನು ಬರೆದಿರುವಂತಹ ಹಾಡುಗಳಲ್ಲಿ ಒಂದು ಶ್ರೇಷ್ಠವಾದ ಹಾಡು ಯಾವುದು ಗೊತ್ತಾ? ನಿನ್ನ ಪ್ರೀತಿ, ನಿನ್ನ ಕರುಣೆ ಸಾಕಯ್ಯ, ನನ್ನ ಜೀವಿತಕ್ಕೆ ಮತ್ಯಾವುದನ್ನು ಆಶಿಸಲಾರೆನು, ಮತ್ಯಾವುದನ್ನು ನಾನು ಕೋರಲಾರೆನು. ಸಾಕಯ್ಯ, ಸಾಕು, ನಿನ್ನ ಪ್ರೀತಿಯೇ ಸಾಕು. ನೀವು ಗಮನಿಸಿದ್ದೀರೋ ಇಲ್ಲವೋ? ಸುಮಾರು 15-16 ಆಲ್ಬಮ್ಸ್ ಗಳಲ್ಲಿ ಹಾಡುಗಳನ್ನು ಹಾಡಿದ್ದೇನೆ, ಹಾಡು ಬರೆದಿದ್ದೇನೆ, ಅವುಗಳನ್ನು ರಿಲೀಸ್ ಮಾಡಿದ್ದೇನೆ. ಆ ಆಲ್ಬಮ್ಸ್ ಟೈಟಲ್ ನೋಡಿರಿ, ಅವೆಲ್ಲವೂ ಕೂಡ ಸಾಕು, ನಿನ್ನ ಪ್ರೀತಿ ಸಾಕು, ನಿನ್ನ ಕೃಪೆ ಸಾಕು, ನೀನಿದ್ದರೆ ಸಾಕು, ಸಾಕು ಎಂಬುದಾಗಿಯೇ ಕಾಣ್ತೀರಿ. ಸಹೋದರ ಸಹೋದರಿಯರೇ, ಯಾರ ಹೃದಯದಲ್ಲಿ ತಮಗಿರುವವುಗಳ ವಿಷಯದಲ್ಲಿ ಸಂತೋಷಿಸುವ ಮನಸ್ಸಿರುತ್ತದೋ ಅವರು ಸಾಕು ದೇವರೇ ಅನ್ನುತ್ತಾರೆ. ಇದನ್ನು ಕೊಟ್ಟಿದ್ದೀರಿ ಸಾಕು ಎಂಬ ಮನಸ್ಸಿರುತ್ತದೆ. ನಿಮ್ಮ ಜೀವಿತದಲ್ಲಿ ನಿಮಗಿರುವವುಗಳ ವಿಷಯದಲ್ಲಿ ನೀವು ಸಂತೃಪ್ತಿಯುಳ್ಳವರಾಗಿರುವುದಾದರೆ ಸಾಕು ಎಂಬ ಮಾತು ನಿಮ್ಮ ಮನೆಯನ್ನೇ ಪರಿಪಾಲಿಸುತ್ತದೆ. ನಿಮಗಿರುವವುಗಳಲ್ಲಿ ನಿಮಗೆ ತೃಪ್ತಿ ಇಲ್ಲದಿದ್ದರೆ ಇಲ್ಲ ಎಂಬ ಮಾತು ನಿಮ್ಮ ಮನೆಯನ್ನೇ ಪತನ ಮಾಡುತ್ತೆ, ಹಾಳು ಮಾಡುತ್ತೆ. ಈ ದಿನ ನಾವೆಲ್ಲರೂ ಒಂದು ತೀರ್ಮಾನ ತೆಗೆದುಕೊಳ್ಳೋಣ. ಏನೆಲ್ಲ ನೀವು ಹೊಂದಿಕೊಂಡಿದ್ದೀರೋ ಅದರಲ್ಲಿ ಆನಂದಿಸಿರಿ. ಒಂದು ರೂಮ್ ಮಾತ್ರ ಇದೆಯಾ? ಅದರಲ್ಲಿ ತೃಪ್ತಿಯಿಂದ ಜೀವಿಸಿರಿ. ಒಂದು ಕೋಣೆ ಮನೆ ಇದೆಯಾ? ಅದರಲ್ಲಿ ತೃಪ್ತಿಯಿಂದ ಜೀವಿಸಿರಿ. 4 ಜೊತೆ ಬಟ್ಟೆಗಳಿವೆಯಾ? ಅದರಲ್ಲಿಯೇ ತೃಪ್ತಿಯಿಂದ ಜೀವಿಸಿರಿ. ತೃಪ್ತಿಯುಳ್ಳವರನ್ನೇ ದೇವರು ಆಶೀರ್ವದಿಸ್ತಾರೆ ಹೊರತು ಯಾವಾಗ ನೋಡಿದರೂ ಗುಣಗುಟ್ಟುವಂಥವರನ್ನು ದೇವರು ಆಶೀರ್ವದಿಸುವುದಿಲ್ಲ. ಇದೆಲ್ಲ ಯಾಕೆ ಹೇಳ್ತಿದ್ದೇನೆ ಗೊತ್ತಾ? ಒಬ್ಬ ಶತಾಧಿಪತಿ ಯೇಸುವಿನ ಬಳಿಗೆ ಬಂದ. ತನಗಿಂತಲೂ ಉನ್ನತವಾದ ಸ್ಥಿತಿಯಲ್ಲಿರುವ ಸೈನ್ಯಾಧಿಪತಿಯನ್ನು ಇಲ್ಲವೇ ಸೇನಾಪತಿಯನ್ನು ನೋಡಿ, ಒಂದಲ್ಲ ಒಂದು ದಿವಸ ಆ ಪೋಸ್ಟ್ ನನಗೂ ಕೂಡ ಬೇಕು, ಒಂದಲ್ಲ ಒಂದು ದಿವಸ ಆ ಪೊಸಿಷನ್ಗೆ ನಾನು ಹೋಗಬೇಕು ಎಂದು ಯಾವತ್ತೂ ಕೂಡ ತನ್ನ ಕುರಿತು ಹೆಚ್ಚಾಗಿ ಏನೂ ಆಲೋಚಿಸಲಿಲ್ಲ. ತನಗಿಂತಲೂ ದೀನಸ್ಥಿತಿಯಲ್ಲಿ, ತನಗಿಂತಲೂ ಬಲಹೀನ ಸ್ಥಿತಿಯಲ್ಲಿ ಬಹಳಷ್ಟು ಜನ ಇದ್ದಾರೆ. ಅವರೆಲ್ಲ ಚೆನ್ನಾಗಿದ್ರೆ ಚೆನ್ನಾಗಿರುತ್ತೆ, ಅವ್ರ ಉದ್ಧಾರ ಆದರೆ ಚೆನ್ನಾಗಿರುತ್ತೆ ಎನ್ನುವುದು ಅವನ ಮನಸ್ತತ್ವವಾಗಿತ್ತು. ಸಹೋದರ ಸಹೋದರಿ, ನಿಮ್ಮ ಜೀವಿತದಲ್ಲಿ ನೀವಿರುವ ಸ್ಥಳದಲ್ಲಿಯೇ ಸಂತೋಷ ಸಮಾಧಾನದಿಂದ ಜೀವಿಸಬೇಕಾದರೆ ಯಾವತ್ತೇ ಆಗಲಿ ನಿಮ್ಮ
ಮನಸ್ಸು, ಕಣ್ಣು ನಿಮಗಿಂತಲೂ ದೀನ ಸ್ಥಿತಿಯಲ್ಲಿರುವವರ ಮೇಲೆಯೇ ಇಡಿರಿ. ಆಗ ನಿಮ್ಮ ಜೀವಿತ ಬಹಳ ಚೆನ್ನಾಗಿರುತ್ತೆ. ನಿಮಗಿಂತಲೂ ಮೇಲಿರುವಂಥವರನ್ನು ಒಂದು ವೇಳೆ ನೀವು ನೋಡಿ ಹೋಲಿಸಿಕೊಳ್ಳುವುದಾದರೆ, ಅದಕ್ಕೆ ಕೆಲವರು ಹೇಳುವುದೇನು ಗೊತ್ತಾ? ಹುಲಿಯನ್ನು ನೋಡಿ ನರಿ ಏನ್ ಮಾಡಿತಂತೆ? ಬರೆ ಹಾಕಿಕೊಂಡಿತಂತೆ. ನರಿ ನರಿಯಾಗಿದೆ, ಹುಲಿ ಹುಲಿಯೇ ಆಗಿದೆ ಪ್ರಿಯರೇ. ಹುಲಿಯನ್ನು ನೋಡಿ ನರಿ ಬರೆ ಹಾಕಿಕೊಂಡ್ರೆ ಏನುಳಿಯುತ್ತೆ ಹೇಳಿ? ಬರೆಗಳೇ ಉಳ್ಕೊಳ್ತೇವೆ. ಹೋಲಿಸಿಕೊಳ್ಳಬೇಡಿರಿ. ನಿಮಗಿಂತಲೂ ಮೇಲಿರುವಂಥವರನ್ನು ನೋಡಿ ಹೋಲಿಸಿಕೊಳ್ಳಬಾರದು. ನಿಮಗಿಂತಲೂ ಕೀಳ್ಮಟ್ಟದ ಸ್ಥಿತಿಯಲ್ಲಿರುವಂಥವರನ್ನು ನೋಡಿರಿ ಒಮ್ಮೆ. ದೇವರು ನಿಮಗೆಷ್ಟು ಕನಿಕರಿಸಿದ್ದಾರೆಂದು ನಿಮಗೆ ಅರ್ಥವಾಗುತ್ತೆ. ಈಗ ಅಲ್ಲಿಗೆ ಹೋಗೋಣ ಬನ್ನಿ. ಶತಾಧಿಪತಿಗೆ ತನಗಿಂತಲೂ ಮೇಲಿನ ಸ್ಥಿತಿಯಲ್ಲಿದ್ದವರ ಮೇಲೆ ಮನಸ್ಸಿರಲಿಲ್ಲ, ಆದರೆ ತನಗಿಂತಲೂ ದೀನ ಸ್ಥಿತಿಯಲ್ಲಿರುವವರ ಮೇಲೆ ಅವನ ಮನಸ್ಸಿತ್ತು. ಯೇಸುವಿನ ಬಳಿಗೆ ಹೋಗಿ ಹೇಳ್ತಾನೆ, ಪ್ರಭುವೇ. ಏನು ಹೇಳು ಅಂದಾಗ, ಏನಿಲ್ಲ, ಒಂದೇ ಒಂದು ಕೋರಿಕೆ ಬೇಡಿಕೊಳ್ತೇನಯ್ಯ, ಬೇಡವೆನ್ನದೆ ಮಾಡುವಿಯಾ? ಏನಂತ ಹೇಳು? ನನ್ನ ಮನೆಯಲ್ಲಿ ಒಬ್ಬ ದಾಸನಿದ್ದಾನೆ. ಅವನು ಪಕ್ಷವಾಯಿಯಿಂದ ಬಿದ್ದಿದ್ದಾನೆ. ಯಾವುದರಿಂದ ಬಿದ್ದಿದ್ದಾನೆ? ಪಾರ್ಶ್ವಾಯು ರೋಗದಿಂದ ಬಿದ್ದಿದ್ದಾನೆ. ಅವನನ್ನು ಹಾಗೆ ನೋಡ್ಲಿಕ್ಕಾಗ್ತಿಲ್ಲ ದೇವ್ರೆ. ಹಾಗಾದರೆ ನಡಿ, ನಾನು ಬರ್ತೇನೆ ನಿನ್ನ ಮನೆಗೆ. ಆಗ ಶತಾಧಿಪತಿ ಅನ್ನುತ್ತಾನೆ, ಅಯ್ಯಯ್ಯಯ್ಯೋ, ನೀವು ನನ್ನ ಮನೆಗೆ ಬರ್ತೀರಾ? ಹೌದು, ಬರ್ತೇನೆ, ನಡಿ. ಆಗ ಶತಾಧಿಪತಿ ಏನು ಅನ್ನುತ್ತಾನೆ ಗೊತ್ತಾ? ಅಯ್ಯ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಯೋಗ್ಯತೆ ನನಗೇ ಇಲ್ಲ ಅಂದ. ಎಷ್ಟು ದೀನತೆ ನೋಡಿ, ಎಷ್ಟು ದೀನನಾಗಿದ್ದ ನೋಡಿ. ಯೇಸು ಕ್ರಿಸ್ತನು ಹೇಳ್ತಾರೆ, ನಾನು ನಿನ್ನ ಮನೆಗೆ ಬರ್ತೇನೆ ಬಾ ಎಂದು ಹೇಳಿರುವುದಾದರೆ ಕೇಳ್ತಿದ್ದೇನೆ. ಸಹೋದರ ಸಹೋದರಿಯರೇ, ಯೇಸುವೇ ನಿಮ್ಮ ಮನೆಗೆ ಬರ್ತೇನೆ ಅನ್ನುವುದಾದರೆ ನಿಮ್ಮಲ್ಲಿ ಎಷ್ಟು ಜನ ಸಂತೋಷದಿಂದ ಆಹ್ವಾನಿಸುತ್ತೀರಿ ಎಂದು ಕೈ ತೋರಿಸಿ. ಹೌದೋ ಅಲ್ಲವೋ? ಆದರೆ ಈ ಶತಾಧಿಪತಿಯಂತೆ ನಾವು ಹೇಳಬಲ್ಲೆವೋ, ಪ್ರಭುವೇ ನೀನು ನನ್ನ ಮನೆಗೆ ಬರ್ತೀಯಾ? ಹೌದು, ನಿನ್ನ ಮನೆಗೆ ಬರ್ತೇನೆ. ಬೇಡ ದೇವರೇ. ಯಾಕೆ? ಏನಾಯ್ತು? ನೀನು ನನ್ನ ಮನೆಗೆ ಬರತಕ್ಕಷ್ಟು ನಾನು ಯೋಗ್ಯನೂ ಅಲ್ಲ. ಇದಕ್ಕೇನನ್ನುತ್ತಾರೆ ಗೊತ್ತಾ? ದೀನತೆ, ತಗ್ಗಿಸಿಕೊಳ್ಳುವಿಕೆ ಅನ್ನುತ್ತಾರೆ. ಗರ್ವಿಷ್ಠರು ದೇವರನ್ನು ಸಂತೋಷಪಡಿಸೋದಿಲ್ಲ. ಬೈಬಲ್ ಹೇಳುತ್ತದೆ, ನಾಶನಕ್ಕಿಂತ ಮುಂಚೆ ಗರ್ವ ಹೋಗುತ್ತದೆ, ಘನತೆಗೆ ಮುಂಚೆ ವಿನಯತೆ ಹೋಗುತ್ತದೆ ಎಂದು ಹೇಳುತ್ತೆ. ಇವನ ವಿನಯತೆ, ದೀನತೆ ಹೇಗಿದೆ ನೋಡ್ರಿ. ದೇವರೇ, ನೀನು ನನ್ನ ಮನೆಗೆ ಬರತಕ್ಕಷ್ಟು ಪಾತ್ರನು ನಾನಲ್ಲ. ಎಷ್ಟು ದೀನತೆ ಇದೆ ನೋಡಿ. ಇಲ್ಲಿಂದಲೇ ಒಂದು ಮಾತು ಹೇಳು, ನನ್ನ ಆಳಿಗೆ ಗುಣವಾಗುತ್ತದೆ ಅಂದನು. 10ನೇ ವಚನ. ಯೇಸು ಈ ಮಾತನ್ನು ಕೇಳಿ ಆಶ್ಚರ್ಯಪಟ್ಟು ತನ್ನ ಹಿಂದೆ ಬರುತ್ತಿದ್ದವರನ್ನು ನೋಡಿ, ಇಸ್ರಾಯೇಲ್ ಜನರಲ್ಲಿಯೂ ಯಾರೊಬ್ಬನಲ್ಲಿಯೂ ನಾನು ಇಂಥ ದೊಡ್ಡ ನಂಬಿಕೆಯನ್ನು ಕಾಣಲಿಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಏನಿದು? ಇಂತಹ ವಿಶ್ವಾಸಿಯನ್ನು, ಇಂತಹ ವಿಶ್ವಾಸವನ್ನು ಎಲ್ಲಿಯೂ ನೋಡಲಿಲ್ಲ. ದೀನತೆಗೆ ದೀನನಾಗಿದ್ದ, ತಗ್ಗಿಸಿಕೊಳ್ಳುವಿಕೆಗೆ ತಗ್ಗಿಸಿಕೊಳ್ಳುವವನಾಗಿದ್ದ, ಅದೆಲ್ಲದಕ್ಕಿಂತಲೂ ಮಿಗಿಲಾಗಿ ನಂಬಿಕೆಯುಳ್ಳವನಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ ಕೇಳಿ, ಈ ದಿನ ನಮ್ಮಲ್ಲಿ ಕೆಲವರು ಅನಾರೋಗ್ಯದಿಂದ ಬಳಲುತ್ತಿರುವ ಗಂಡನೊಂದಿಗೆ ಈ ವಾಕ್ಯ ಕೇಳ್ತಿರ್ಬೋದು, ಅಥವಾ ಹೆಂಡತಿ ಅನಾರೋಗ್ಯದಲ್ಲಿರ್ಬೋದು, ಇಲ್ಲವೇ ಅತ್ತೆಯಾಗಲಿ ಮಾವಾಗಲಿ ಅನಾರೋಗ್ಯದಲ್ಲಿರ್ಬೋದು, ಇಲ್ಲವೇ ಮಗನಾಗಲಿ ಮಗಳಾಗಲಿ ಅನಾರೋಗ್ಯದಲ್ಲಿರ್ಬೋದು. ಹಾಗಾದರೆ ನಿಮಗೊಂದು ಶುಭವಾರ್ತೆ ಹೇಳಲು ಬಯಸುತ್ತೇನೆ. ಅದೇನು ಗೊತ್ತಾ? ನನ್ನ ಯೇಸುವಿಗೆ ನೀವು ಪ್ರಾರ್ಥನೆ ಮಾಡುವುದಾದರೆ, ಇದೇ ಕ್ಷಣದಲ್ಲಿ ಪ್ರಾರ್ಥಿಸುವುದಾದರೆ, ಅವರ ದೇಹದಲ್ಲಿ ದೇವರು ಅದ್ಭುತ ಕಾರ್ಯವನ್ನು ಜರುಗಿಸುತ್ತಾರೆ. ಹಾಗೆ ಜರುಗಿಸುವುದಕ್ಕಾಗಿ ನಾನು ಪ್ರಕಟಿಸುವಂತಹ ದೇವರು ಶಕ್ತನಾಗಿದ್ದಾರೆ. ಎಲ್ಲಿ ಸಮಸ್ಯೆ ಇದ್ರೂ ಕೂಡ, ಬಹುಶಃ ನಿಮ್ಮ ಮಗಳ ಕುಟುಂಬದಲ್ಲಿ ಸಮಸ್ಯೆ ಇದ್ದಿರಬಹುದು, ನಿಮ್ಮ ಮಗಳ ಸಂಸಾರದಲ್ಲಿ ಸಮಸ್ಯೆಗಳಿರಬಹುದು, ನಿಮ್ಮ ಮಗನ ಉದ್ಯೋಗದಲ್ಲಿ ಸಮಸ್ಯೆಗಳಿರಬಹುದು, ನೀವು ಕೊಂಡುಕೊಂಡ ಸ್ಥಳದ ವಿಷಯದಲ್ಲಿ ಸಮಸ್ಯೆ ಇದ್ದಿರಬಹುದು. ಎಲ್ಲಿ ಸಮಸ್ಯೆ ಇದ್ರೂ ಕೂಡ ಕೇಳಿರಿ, ಇದೇ ಕ್ಷಣ ದೇವರ ಸನ್ನಿಧಿಯಲ್ಲಿ ನಂಬಿಕೆಯಿಂದ ಪ್ರಾರ್ಥನೆ ಮಾಡುವುದಾದರೆ ದೇವರು ಅದ್ಭುತ ಮಾಡ್ತಾರೆಂಬುದು ಗೊತ್ತಾ ನಿಮಗೆ? ಆ ದಿನ ಯಾವ ರೀತಿ 2000 ವರ್ಷಗಳ ಹಿಂದೆ ಯೇಸು ಕ್ರಿಸ್ತನ ಮಾತು ಪಾರ್ಶ್ವಾಯುವಿನಿಂದ ಬಿದ್ದಿರುವ ವ್ಯಕ್ತಿಯನ್ನು ಎಬ್ಬಿಸಿತೋ. ಈ ಸಹೋದರಿ ಹೇಳ್ತಾಳೆ, ಯೇಸು ಕ್ರಿಸ್ತನ ಕುರಿತಾದ ಹಾಡು ನನ್ನ ಮಗಳನ್ನು ಬದುಕಿಸಿತು ಅನ್ನುತ್ತಾಳೆ. ಸಹೋದರ ಸಹೋದರಿಯರೇ, ನಿಮ್ಮ ಆರೋಗ್ಯ
ಎಷ್ಟೇ ಕೆಟ್ಟೋದರು, ಕ್ಷೀಣಿಸಲ್ಪಟ್ಟರು, ಡಾಕ್ಟರ್ಸ್ಗಳು ಇನ್ನು ಲಾಭವಿಲ್ಲ, ಕರ್ಕೊಂಡು ಹೋಗ್ರಿ ಎಂದು ಹೇಳಿದಾಗ ಗಮನ ಕೊಟ್ಟು ಕೇಳಿರಿ, ನನ್ನ ಕರ್ತನು ನಿಮ್ಮನ್ನು ಸ್ವಸ್ಥಪಡಿಸುವುದಕ್ಕಾಗಿ ಶಕ್ತನಾಗಿದ್ದಾನೆ, ಸ್ವಸ್ಥಪಡಿಸುವಾತನಾಗಿದ್ದಾನೆ. ಗರ್ಭಫಲವಿಲ್ಲದೆ ಬಳಲುತ್ತಿರುವಂತಹ ಹನ್ನಳ ಜೀವಿತದಲ್ಲಿ ಬಾಡಿ ಹೋದ ಆಕೆಯ ಜೀವಿತವನ್ನು ದೇವರು ಚಿಗುರಿಸುವಂತೆ ಮಾಡಿದ ಪ್ರಕಾರವೇ ಅನಾರೋಗ್ಯದಿಂದ ಬಳಲುತ್ತಿರುವಂತಹ ನಿಮ್ಮನ್ನು ಸ್ವಸ್ಥಪಡಿಸುವುದಕ್ಕಾಗಿ ನನ್ನ ದೇವರು ಶಕ್ತನಾಗಿದ್ದಾನೆ. ಯೇಸು ಆ ದಿನ ಒಂದು ಮಾತನ್ನು ನುಡಿಯುತ್ತಾರೆ. ಆ ಮಾತಿನ ಮೇರೆಗೆ ಪಾರ್ಶ್ವವಾಯು ರೋಗವುಳ್ಳವನಿಗೆ ಏನಾಯ್ತೆಂದು ಬೈಬಲ್ನಲ್ಲಿದೆ ನೋಡಿ, 13ನೇ ವಚನ. ಆಗ ಯೇಸು, ನೀನು ಹೋಗು, ನಿನ್ನ ನಂಬಿಕೆಯಂತೆ ನಿನಗೆ ಆಗುವುದು ಎಂದು ಶತಾಧಿಪತಿಗೆ ಹೇಳಿದನು. ಆ ಗಳಿಗೆಯಲ್ಲಿಯೇ ಅವನ ಆಳಿಗೆ ಗುಣವಾಯಿತು ಎನ್ನುವಂಥದ್ದೇ. ದೇವರ ಮಾತಿನಲ್ಲಿ ಶಕ್ತಿ ಇದೆ. ಈ ದಿನ ಒಂದು ವೇಳೆ ನೀವು ನಂಬಿಕೆಯಿಂದ, ದೇವರೇ ಒಂದೇ ಒಂದು ಮಾತನ್ನು ನುಡಿಯಿರಯ್ಯ, ನನ್ನ ಶರೀರ ಸ್ವಸ್ಥತೆಯಾಗುತ್ತದೆ, ಒಂದು ಮಾತನ್ನು ನುಡಿ ದೇವರೇ, ನನ್ನ ಮನೆಯಲ್ಲಿ ಬಿದ್ದಿರುವಂತಹ ನನ್ನ ಗಂಡ ಇಲ್ಲವೇ ನನ್ನ ಹೆಂಡತಿ ಇಲ್ಲವೇ ನನ್ನ ಮಗನು ಇಲ್ಲವೇ ನನ್ನ ಮಗಳು ಇಲ್ಲವೇ ನನ್ನ ಸೊಸೆ ಸ್ವಸ್ಥತೆಯನ್ನು ಹೊಂದುತ್ತಾರೆ ಎಂದು ನೀವು ನಂಬುತ್ತಿರುವುದಾದರೆ, ಸೇವಕನಾದ ನಾನು ಹೇಳ್ತಿರುವ ಈ ಮಾತು ನೀವು ನಂಬುತ್ತಿರುವುದಾದರೆ, ದೇವರ ಮಹಿಮೆಯನ್ನು ನೀವು ನೋಡೇ ನೋಡ್ತೀರಿ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನಿನ್ನ ದಾಸನ ಮೂಲಕ ಮಾತಾಡಿದ್ದೀರಿ, ನಿಮ್ಮ ವಾಕ್ಯವನ್ನು ಒದಗಿಸಿದ್ದೀರಿ. ಈ ದಿನ ಯಾರ್ಯಾರು ಯೇಸು ನನ್ನನ್ನು ಕರುಣಿಸು ಎಂದು ಯಾರ್ಯಾರು ಕಣ್ಣೀರಿನಿಂದ ಪ್ರಾರ್ಥಿಸುತ್ತಿದ್ದಾರೋ ಅವರಿಗಿರುವ ದೀನ ಸ್ಥಿತಿಯ ನಿಮಿತ್ತ, ಅವರಿಗಿರುವಂತಹ ದಿಕ್ಕಿಲ್ಲದ ಸ್ಥಿತಿಯ ನಿಮಿತ್ತ ದೇವರೇ, ನೀವೊಬ್ಬರೇ ವಾಸಿ ಮಾಡುವಂತಹ ದೇವರಾಗಿದ್ದೀರಿ, ನೀವು ಒಬ್ಬರೇ ಕನಿಕರಿಸುವಂತಹ ದೇವರಾಗಿದ್ದೀರೆಂದು ನಂಬಿಕೆಯಿಂದ ಅವರು ಮಾಡುತ್ತಿರುವ ಪ್ರಾರ್ಥನೆಯನ್ನು ಲಾಲಿಸಿರಿ ದೇವರೇ. ಈ ದಿನ ಯಾರ್ಯಾರು ನಂಬಿಕೆಯಿಂದ ಪ್ರಾರ್ಥನೆ ಮಾಡುತ್ತಿದ್ದಾರೋ ಅವರ ನಂಬಿಕೆಯ ಮೇರೆಗೆ ಅವರ ಶರೀರದಲ್ಲಿ ಅಡಕವಾಗಿರುವ ಎಲ್ಲಾ ರೋಗವನ್ನು ತೊಲಗಿಸಿರಿ ದೇವರೇ. ಒಂದು ಮಾತನ್ನು ಮಾತ್ರ ನುಡಿದು ನಿನ್ನ ಜನರನ್ನು ವಾಸಿ ಮಾಡಿರಿ. ಸ್ವಸ್ಥಪಡಿಸುವುದಕ್ಕಾಗಿ ನೀವು ಶಕ್ತನಾದ ದೇವರಾಗಿದ್ದೀರಿ. ನೀವು ನಿಮ್ಮ ವಾಕ್ಯ ಕಳಿಸಿ ಗುಣಪಡಿಸುತ್ತೇನೆಂದು ಹೇಳಿದ್ದೀರಿ. ವಾಸಿ ಮಾಡಿರಿ ದೇವರೇ. ಎಲ್ಲ ವಿಷಯಗಳಲ್ಲಿಯೂ ದೇವರೇ ಸಮೃದ್ಧಿಯನ್ನು ದಯಪಾಲಿಸಿರಿ, ಸಂತೃಪ್ತಿಯನ್ನು ದಯಪಾಲಿಸಿರಿ ದೇವರೇ. ಕಂಡ ಕೋರಿಕೆಗಳನ್ನೆಲ್ಲ ತೊಲಗಿಸಿ ನಮ್ಮ ಪ್ರತಿಯೊಂದು ಅವಶ್ಯಕತೆಗಳನ್ನು ಪೂರೈಸಿರೆಂದು ನಿಮಗೋಸ್ಕರ ಸಾಕ್ಷಿಗಳಾಗಿ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೇನ್. ಒಂದು ಕಡೆ ಗಂಡ ಪಾರ್ಶ್ವವಾಯು ರೋಗದಿಂದ ಮಂಚದ ಮೇಲೆ ಬಳಲುತ್ತಿರುವಾಗ, ಇನ್ನೊಂದು ಕಡೆ ತನ್ನ ಕಷ್ಟ ಹೇಳಿಕೊಳ್ಳಲು ಸ್ವಂತವರು ಯಾರೂ ಇಲ್ಲದಿರುವಾಗ ಆ ಸಹೋದರಿ ಒಂದು ನಿರ್ಣಯಕ್ಕೆ ಬರ್ತಾಳೆ. ಆತ್ಮಹತ್ಯೆ ಮಾಡಿಕೊಂಡ್ರೆ ಒಳ್ಳೆಯದು, ಸತ್ರೆ ಒಳ್ಳೆಯದು ಎಂಬುದಾಗಿ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನಿಮಗಿರುವ ಅನಾರೋಗ್ಯ ಸಮಸ್ಯೆದ ನಿಮಿತ್ತ, ಆರ್ಥಿಕ ತೊಂದರೆಗಳ ನಿಮಿತ್ತ, ಯಾವ ತಪ್ಪು ನೀವು ಮಾಡದಿದ್ದರೂ ಕೂಡ ಅನುಭವಿಸುತ್ತಿರುವ ಅವಮಾನಗಳ ನಿಮಿತ್ತ, ನಿಮ್ಮನ್ನು ಬೈದಾಡಿಕೊಳ್ಳುವ ಮನುಷ್ಯರ ನಿಮಿತ್ತ ಆತ್ಮಹತ್ಯೆ ಮಾಡಿಕೊಂಡು ಸಾಯಬೇಕೆಂದು ನಮ್ಮಲ್ಲಿ ಯಾರಾದರೂ ಆಲೋಚನೆ ಮಾಡುತ್ತಾ ಇದ್ದೀರಾ? ದಯವಿಟ್ಟು ಕೇಳಿ, ನೀವು ಆತ್ಮಹತ್ಯೆ ಮಾಡಿಕೊಳ್ಳುವುದಕ್ಕಾಗಿ ಅಲ್ಲ ಯೇಸು ಶಿಲುಬೆಯಲ್ಲಿ ಮರಣ ಹೊಂದಿದ್ದು, ನೀವು ಜೀವಿಸುವುದಕ್ಕಾಗಿ ಆತನು ನಿಮಗೋಸ್ಕರ ಸತ್ತನು. ಆ ಸಹೋದರಿ ವಾಕ್ಯ ಕೇಳ್ತಾಳೆ, ಬ್ರದರ್, ಎಲ್ಲಾ ಪ್ರಯತ್ನ ಮಾಡಿದ್ದೇನೆ, ಎಲ್ಲಾ ಪ್ರಯತ್ನ ಮಾಡಿದ ನಂತರವೂ ವಿಫಲವಾಗಿ ನನ್ನ ಬದುಕು ಬೀದಿಯ ಪಾಲಾಯ್ತು. ಈ ಸಮಯದಲ್ಲಿ ನನಗಿರುವ ಒಂದೇ ಒಂದು ಆಲೋಚನೆ ಏನೆಂದರೆ ಆತ್ಮಹತ್ಯೆ ಮಾಡಿಕೊಳ್ಳಬೇಕು, ಸಾವೇ ನನಗೆ ದಿಕ್ಕು ಎನ್ನುವಂತಹ ಯೋಚನೆ ದಿನೇ ದಿನೇ ಬಲವಾಗಿ ಬಂದು ಕಾಡುತ್ತಾ ಇದೆ ಎನ್ನುವಂಥವ್ರಿದ್ದೀರಾ ಈ ದಿನ ನಮ್ಮ ಮಧ್ಯ? ಜೀವನದ ಮೇಲೆ ಅಷ್ಟು ವಿರಕ್ತಿಯುಳ್ಳವರಾಗಿ ಸತ್ರೆ ಬೆಟರ್ ಎಂದು ಯೋಚಿಸುವವರು. ಹಾಗಾದರೆ ನಿಮಗೊಂದು ಮಾತನ್ನು ಹೇಳಲು ಬಯಸ್ತೇನೆ. ಅದೇನು ಗೊತ್ತಾ? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ನೀವು ಸಾಯುವುದಕ್ಕಾಗಿ ಅಲ್ಲ. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿರೋದು ನೀವು ಬದುಕಬೇಕೆನ್ನುವುದಕ್ಕಾಗಿ, ನಿಮಗೆ ಜೀವ ಕೊಡುವುದಕ್ಕಾಗಿ, ಆ ಜೀವವು ಸಮೃದ್ಧಿಯಾಗಿ ಕೊಡುವುದಕ್ಕಾಗಿ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಪ್ರಿಯ ಸಹೋದರ ಸಹೋದರಿ, ನೀವು ಬದುಕಬೇಕು. ಟಿವಿಯಲ್ಲಿ ವಾಕ್ಯ ಕೇಳಿದಂತಹ ಸಹೋದರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಕೆಂಬ ಆಲೋಚನೆ ಬಿಟ್ಟು ಯೇಸು ನನ್ನ ಜೊತೆಯಲ್ಲಿದ್ದಾರೆ ಎಂಬ ನಂಬಿಕೆಯುಳ್ಳವಳಾಗಿ ಈ ದಿನ ಕರ್ತನಿಗೆ ಸಾಕ್ಷಿಯಾಗಿ ಜೀವಿಸುತ್ತಿದ್ದಾಳೆ. ಆ ಸಹೋದರಿ ಹೇಳಿರೋ ಮಾತೇನು ಗೊತ್ತಾ? ನನ್ನನ್ನು ಬದುಕಿಸಿರುವ ವಾಕ್ಯವನ್ನು ನಾನು ಬದುಕಿಸಬೇಕು. ನನ್ನಂತೆಯೇ ನಿರಾಶೆಯಲ್ಲಿ ಅನೇಕ ಲಕ್ಷಾಂತರ ಕೋಟ್ಯಾಂತರ ಜನರಿದ್ದಾರೆ. ಅವರು ಕೂಡ ನಿರೀಕ್ಷೆ ಉಳ್ಳವರಾಗಿ ಜೀವಿಸಬೇಕಾದರೆ ಅವರನ್ನು ರಕ್ಷಿಸುವಂತಹ ಈ ವಾಕ್ಯ ಅವರಿಗೆ ತಲುಪಿಸಬೇಕು. ಹಾಗಾದ್ರೆ ಏನ್ ಮಾಡಬೇಕು? ಆ ಸಹೋದರಿ ಹೇಳ್ತಾಳೆ,
ವೃದ್ಧರಿಗೆ ಆರೈಕೆ ಮಾಡುವ ಉದ್ಯೋಗ ನನಗಿದೆ. ಬರುವ ಸಂಬಳ ಬಹಳ ಕಡಿಮೆ ಸಂಬಳ. ಆದರೂ ಕೂಡ ಕಲ್ವರಿ ಸ್ವರದ ಮೂಲಕ ಲಕ್ಷಾಂತರ ಜನರಿಗೆ ದಿವ್ಯವಾದ ಈ ದೇವರ ವಾಕ್ಯ ತಲುಪಿಸಬೇಕು ಎಂದು ಯೋಚಿಸಿ ಮತ್ತೆ 2 ಮನೆಗಳಲ್ಲಿ ಕೆಲಸ ಮಾಡುತ್ತಾ ಬಂದ ಹಣದಿಂದ ಸುವಾರ್ತೆಗೆ ಅನೇಕ ಸಾರಿ ದಾನ ಮಾಡಿದ್ದಾಳೆ. ಬನ್ನಿ ಕ್ರೈಸ್ತಿಯ ಸಮಾಜವೇ, ನಾವೆಲ್ಲರೂ ಸೇರಿ ಯೇಸು ಕ್ರಿಸ್ತನು ನಮಗೆ ಕೊಟ್ಟಿರುವ ಆಜ್ಞೆಯನ್ನು ಕೈಕೊಂಡು ನಡೆಯೋಣ. ಸರ್ವಲೋಕಕ್ಕೆ ಹೋಗಿ ಸರ್ವ ಸೃಷ್ಟಿಗೆ ಸುವಾರ್ತೆಯನ್ನು ಪ್ರಕಟಿಸಿರಿ. ಇದು ಯೇಸು ನಮಗೆ ಕೊಟ್ಟ ಆಜ್ಞೆ ಆಗಿದೆ. ನಿಮಗೋಸ್ಕರ ನನಗೋಸ್ಕರ ಪ್ರಾಣ ಕೊಟ್ಟಂತಹ ದೇವರು ಆಜ್ಞಾಪಿಸಿದ್ದಾರೆ. ಆತನ ವಿಷಯವಾದ ಸತ್ಯವನ್ನು ಲೋಕಕ್ಕೆ ಸಾರಿ ಹೇಳಿರಿ ಅಂದಿದ್ದಾರೆ. ಕರ್ತನಲ್ಲಿ ಅತ್ಯಂತ ಪ್ರಿಯರಾದ ನಿಮಗೂ ಕಲ್ವರೇಶ್ವರ ವೀಕ್ಷಿಸುವ ನಿಮ್ಮೆಲ್ಲರಿಗೂ ಶಾಲೋಮ್. ಚೆನ್ನಾಗಿದ್ದೀರಾ? ಎಲ್ಲೆಡೆ ಎಲ್ಲರೂ ಮಾನಸಾಂತರ ಹೊಂದಬೇಕಾದ್ರೆ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕು. ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ತಲುಪಬೇಕಾದ್ರೆ ನನ್ನಂತಹ ಸೇವಕರಲ್ಲಿ ಯಾರಾದರೂ ಎಲ್ಲೆಡೆ ಎಲ್ಲರಿಗೂ ಸುವಾರ್ತೆ ಪ್ರಕಟಿಸಬೇಕು. ನನ್ನಂತಹ ಸೇವಕರು ಸುವಾರ್ತೆ ಪ್ರಕಟಿಸಬೇಕಾದರೆ ಈ ವಾಕ್ಯ ಕೇಳುವಂತಹ ನೀವು ಸಹಾಯ ಮಾಡಿ ಸಹಕರಿಸಿ ಸಹಾಯ ಕಳಿಸುವಾಗ ಮಾತ್ರವೇ ಲಕ್ಷಾಂತರ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಈ ವಾಕ್ಯ ತಲುಪಿಸಬಲ್ಲೆವು. ಈ ದಿನ ಈ ವಾಕ್ಯ ನೀವು ಮನೆಯಲ್ಲೇ ಕೂತ್ಕೊಂಡು ವಿನಯದಿಂದ ಕೇಳಿ ವೀಕ್ಷಿಸುವವರಾಗಿ ವಿಶ್ವಾಸ ಬಿಡುತ್ತಿರುವುದಾದ್ರೆ ಕಾರಣ ಗೊತ್ತಾ? ಯಾರೋ ಒಬ್ಬರು ಈ ಕಾರ್ಯಕ್ರಮಕ್ಕೆ ಸ್ಪಾನ್ಸರ್ ಮಾಡಿರೋದ್ರಿಂದಲೇ ನಿಮಗೆ ಈ ದಿವ್ಯವಾದ ವಾಕ್ಯ ತಲುಪಿಸಿದ್ದೇವೆ. ಎಷ್ಟೋ ಕಾಲದಿಂದ ವಾಕ್ಯ ಕೇಳ್ತಿರುವ ನೀವು ಕೂಡ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಮಾಡುವುದಾದರೆ ನಿಮ್ಮ ಕುಟುಂಬದಿಂದ ಕೆಲವೊಂದು ಲಕ್ಷಾಂತರ ಜನರು ರಕ್ಷಕನ ಕುರಿತಾದ ಸುವಾರ್ತೆಯನ್ನು ಕೇಳುತ್ತಾರೆ. ಆ ದಿನ ಒಬ್ಬ ಹುಡುಗ 5 ರೊಟ್ಟಿ 2 ಮೀನು ಯೇಸುವಿಗೆ ಕೊಟ್ಟಿರೋದ್ರಿಂದಲೇ ಅವುಗಳನ್ನು ಸಾವಿರಾರು ಜನರಿಗೆ ಆಹಾರವಾಗಿ ಯೇಸು ಹಂಚಿಕೊಡ್ತಾರೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನು ಒಂದು ವೇಳೆ ನಿಮ್ಮನ್ನು ಪ್ರೇರೇಪಿಸುವುದಾದರೆ ನೀವು ಕಳಿಸಿಕೊಡಬೇಕಾದ ಸಹಾಯ ಕಳಿಸಿಕೊಟ್ಟು ಈ ಕಲ್ವರಿ ಸ್ವರ ಟಿವಿ ಕಾರ್ಯಕ್ರಮಕ್ಕೆ ಸಹಾಯ ಮಾಡಿ ಅನೇಕ ಜನರಿಗೆ ರಕ್ಷಕನನ್ನು ಪರಿಚಯಿಸುವಂತಹ ಸುವಾರ್ತೆಯನ್ನು ಸಹಕರಿಸಿ ಈ ಕಾರ್ಯಕ್ರಮಕ್ಕೆ ಪ್ರೋತ್ಸಾಹಿಸಿರೆಂದು ಹೃದಯಪೂರ್ವಕವಾಗಿ ಕೋರುತ್ತೇನೆ. ಸ್ಕ್ರೀನ್ನಲ್ಲಿ ಕಾಣಿಸುವ ನಂಬರ್ಗೆ ತಕ್ಷಣವೇ ಫೋನ್ ಮಾಡಿ ಯಾವ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನೀವು ಸ್ಪಾನ್ಸರ್ ಮಾಡಬಹುದೆಂದು ತಿಳಿದುಕೊಳ್ಳಿರಿ. ಫಲಿತವಾಗಿ ಜೀವವುಳ್ಳಂತಹ ದೇವರ ಕುರಿತಾದ ವಾರ್ತೆಯನ್ನು ಲೋಕಕ್ಕೆ ಪರಿಚಯ ಮಾಡಿರೆಂದು ಮನವಿ ಮಾಡಿಕೊಳ್ತಾ ತಪ್ಪದೆ ಪ್ರಾರ್ಥನೆ ಪೂರ್ವಕವಾಗಿ ಸಹಾಯ ಮಾಡ್ತೀರೆಂದು ನಂಬುವಂಥವನಾಗಿದ್ದೇನೆ. ವಂದನೆಗಳು. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.